7/2014 ಭಾನುವಾರ ಬೆಳಿಗ್ಗೆ 9:30ರಿಂದ 9:40 ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಚಿರಂಜೀವಿ ರಾಜಶ್ರೀ ಪ್ರತಾಪ್ ಹಾಗೂ ಚಿರಂಜೀವಿ ಸೌಭಾಗ್ಯವತಿ ಕಾಂಚನ ಶ್ರೀಮತಿ ತನುಜಾರವರ ಜ್ಯೇಷ್ಠ ಪುತ್ರಿ ಇವರ ಶುಭ ವಿವಾಹ ಮಹೋತ್ಸವವನ್ನು ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಧ್ರುವಂದೇ ರಾಜ ವರುಣೋ ಧ್ರುವಂದೇವೋ ಬೃಹಸ್ಪತಿ ರಾಜಂಧಾರ ಯಥಾನ್ ಧ್ರುವ ಸುಮುಹೂರ್ತೋಸ್ತು. ಉಂಗುರ ಬದಲಾಯಿಸ್ಕೊಳ್ಳಿ. ಓಂ ಆಯುಷ್ಯಾಂ ವಿದ್ಯಾಂಚಾಂ ಸದಾಸಕಂಚಾಂ ಸೌಭಾಗ್ಯವೃದ್ಧಿಂ ಕುರು ದೇವ ಸಂಸಾರ ಘೋರಾಮ ನಿಲೋ ನಿಮಗ್ನಂ ಮಾಂ ರಕ್ಷ ದೇವತಾ ನಮೋ ನಮಸ್ತೆ. ಸಾವಿತ್ರಿ ನೀರು ತಗೋಮ್ಮ. ನಥಿಂಗ್ ಟು ವರಿ. ಬೆಳಗ್ಗೆಯಿಂದ ಏನೇನು ತಿಂದಿದ್ದಾರೆ? ಒಂದು ಲೋಟ ಕಾಫಿ ಕುಡ್ದಿದ್ಲು, ಮತ್ತೊಂದೇ ಒಂದು ಇಡ್ಲಿ ತಿಂದಿದ್ಲು, ಜೊತೆಗೆ ಹಾಲು ಕುಡ್ದಿದ್ಲು. ಹಾ ಮರ್ತ್ಬಿಟ್ಟೆ, ಒಂದೇ ಒಂದು ಲೋಟ ಹಾಲು ಕುಡಿದ್ಲು. ಫುಡ್ ಆಲ್ಟ್ರೇಷನ್ ಆಗಿದೆ. ಫುಡ್ ಪಾಯ್ಸನ್ ಅಂತಾರಲ್ಲ ಅದು. ಐ ಥಿಂಕ್ ಈ ಮದ್ದು ಅಂತಾರಲ್ಲ ಅದು ಹೊಟ್ಟೆಗೆ ಸೇರಿದೆ. ಯೂಶುವಲ್ ಆಗಿ ಪ್ರೆಗ್ನೆನ್ಸಿನ ತಡೆಯೋದಕ್ಕಾಗಿ ಈ ರೀತಿ ಮದ್ದನ್ನ ಪ್ರಯೋಗ ಮಾಡ್ತಾರೆ. ಬಟ್ ಇಟ್ ಕ್ಯಾನ್ ಬಿ ಡೇಂಜರಸ್. ಕೆಲವು ಸಲ ಗರ್ಭಕೋಶನ ಡ್ಯಾಮೇಜ್ ಮಾಡುತ್ತೆ. ಡಾಕ್ಟರ್, ಹಾಗಿದ್ರೆ ವಿನುತಾ? ಗಾಬರಿ ಆಗಬೇಡಿ. ನಾಳೆ ಕ್ಲಿನಿಕ್ ಕರ್ಕೊಂಬನ್ನಿ, ಸ್ಕ್ಯಾನ್ ಮಾಡಿ ಟೆಸ್ಟ್ ಮಾಡೋಣ. ಹೋಪ್ ಅದಾಗಿರೋಲ್ಲ ಅನ್ಕೊಳ್ಳೋಣ. ಬಟ್ ಆ ಮದ್ದು ತುಂಬ ಡೇಂಜರಸ್. ನಾನೀಗ ಕೆಲವು ಟ್ಯಾಬ್ಲೆಟ್ಸ್ನ ಬರ್ಕೊಡ್ತೀನಿ, ಕೊಡಿ. ಅರ್ಧ ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ. ಓಕೆ, ನಾ ಬರ್ತೀನಿ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಬಾಯ್. ಯಾವಾಗ್ಲೂ ನನ್ನ ಮನೆಯಲ್ಲೇ ಹೀಗಾಗ್ತಿದೆ. ಮತ್ತು ಮಾಟ ಮಂತ್ರ ಯಾರಿದನ್ನೆಲ್ಲ ನನ್ನ ಮನೆಗೆ ಮಾಡಿಸ್ತಾ ಇರೋದು? ಆಗ ನೋಡಿದ್ರೆ ನಮ್ ವಿನುತನ್ಗೆ ಮಾಟ ಮಾಡಿಸಿ ನಮ್ಮಿಂದ ಕಿತ್ಕೊಂಡ್ಬಿಟ್ರು. ಈಗ ಈ ವಿನುತನ್ಗೆ ಹೀಗೆ ಮಾಡಿಸಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು? ನೀನೇ ಈ ಕೆಲಸ ಮಾಡಿರ್ತೀಯ. ಈ ಮಾಟ ಮಂತ್ರ ಮದ್ದು ಎಲ್ಲ ನಿನ್ನಿಂದ ಮಾತ್ರ ಸಾಧ್ಯ. ಅಂತ ಅನ್ಯಾಯ ನಾವೇನ್ ಮಾಡಿದೀವಿ? ನೀನು ಅವತ್ ಮನೆ ಬಂದಾಗ್ಲೇ ಅನ್ಕೊಂಡೆ ನಾನು, ಇಂಥದ್ದೇನಾದ್ರೂ ಒಂದು ಕಿತಾಪತಿ ಮಾಡಕ್ ಬಂದಿರ್ತೀಯ ಅಂತ. ಅವತ್ತು ನಿನ್ ಗಂಡ ಬಂದವನು ನನ್ನ ಹೆಂಡತಿನ ಸಾಯಿಸ್ಬಿಟ್ಟು ಹೋದ. ಇವತ್ತು ನೀನ್ ಯಾರನ್ನ ಸಾಯಿಸಕ್ ಬಂದಿದ್ದೀಯ? ಬೊಗಳು ಎಲ್ಲಿದೆ ನಾನು ಬೊಗಳು? ನೀನು ಈ ರೀತಿ ಹೇಳಿದ್ರ ಬಗ್ಗಲ್ಲ. ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ. ಲಾಠಿ ಏಟ್ ಬಿದ್ರೆ ಎಲ್ಲ ಬಾಯ್ ಬಿಡ್ತೀಯ. ಅಪರೂಪಕ್ಕೆ ಮನೇಲಿ ಒಂದು ಶುಭ ಸಮಾರಂಭ ನಡೀತಾ ಇದೆ. ಪೊಲೀಸ್ ಬರೋದು ಬೇಡ. ನೀವು ಸುಮ್ಮನೆ ರೇತ್ಗೆ, ನಿಮಗೆ ಗೊತ್ತಾಗಲ್ಲ ಇದೆಲ್ಲ. ಪ್ರತಾಪ್, ದಯವಿಟ್ಟು ನನಗೊಂದು ಅವಕಾಶ ಕೊಡಿ. ಮಾತಾಡಿಯತ್ತೆ, ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದು ಬೇಡ ಅಂತ ಎಲ್ಲರೂ ಹೇಳಿದ್ರು. ನಾನ್ ನಿಮ್ಮನ್ನ ನಂಬಿ ಒಳಗ್ ಕರ್ಕೊಂಡ್ ಬಂದೆ. ಅದಕ್ಕೆ ನೀವು ಕೊಡ್ತಿರೋ ಬೆಲೆ ಇದೇನಾ? ಬದಲಾಗಿದ್ದೀನಿ ಅಂತ ಕಣ್ಣೀರ್ ಹಾಕಿದ್ರಿ. ಇದೇನಾ ನೀವು ಬದಲಾಗಿರೋದು? ನೀವು ಮಾಡೋ ಕೆಲ್ಸಕ್ಕೆ ಹೆಣ್ಣಿನ ಕಣ್ಣೀರಿನ ಬೆಲೆನೇ ಸತ್ತೋಗುತ್ತೆ. ಸಾವಿತ್ರಿ,
ಈ ರೀತಿ ಎಲ್ಲ ಕೇಳಿದ್ರೆ ಬಾಯಿ ಬಿಡಲ್ಲ ಈ ಚಾಂಡಾಲಿ. ಬಾಮ ಈ ಕಡೆ. ಏನೇ ನನ್ ಸೊಸೆನೆ ಬೇಕೇನೆ ದರಿದ್ರದೊಳೆ ಹೀಗೆಲ್ಲ ಮಾಡೋದಕ್ಕೆ? ಏನೇ ಮಾಡಿದ್ರು ನಿನ್ ಗೌರು? ಮೊಸಳೆ ಕಣ್ಣೀರ್ ಹಾಕೊಂಡು ಬದಲಾಗಿದ್ದೀನಿ ಅಂತ ಮನೆಗೆ ಬಂದು ಸೇರ್ಕೊಂಡಿದ್ದು ಇದಕ್ಕೆನಾ? ನಿನ್ನೆ ಕೇಳ್ತಾ ಇದ್ದು ಪೊಗಳೆ ಪೊಗಳೆ. ಅದೇ ಅವ್ರ ಮಟ್ಟಕ್ಕೆ ನಾವ್ ಇಳಿಯೋದ್ ಬೇಡ ಅತ್ತೆ. ನೀ ದೂರ ಹೋಗು ಸಾವಿತ್ರಿ. ಅಷ್ಟು ಸುಲಭ ಕೇಳಿದ್ರೆ ಬಾಯಿ ಬಿಡಲ್ಲ ಹೇಳು. ಕೈ ಮುಗಿದ್ ಬೇಡ್ಕೋತೀನಿ, ಬಂದವ್ರ ಮುಂದೆ ಇರಗಳೇ ಬೇಡ. ಮಾತಾಡಿ ಅತ್ತೆ. ನೀವ್ ಸುಮ್ನೆ ಇದ್ರೆ ನೀವೇ ಇದನ್ನೆಲ್ಲ ಮಾಡಿದ್ದು ಅಂತ ಸಾಬೀತಾಗುತ್ತೆ. ಮಾತಾಡಿ. ನೀನೇ ನೋಡ್ತಿದ್ಯಲ್ಲ ಸಾವಿತ್ರಿ, ಇಷ್ಟೊತ್ತು ನಾನು ನಿಮ್ಗಳ ಮಧ್ಯನೇ ಇದ್ದೆ. ಯಾವ ಮಾಯದಲ್ಲಿ ಹೋಗಿ ಇದನ್ನೆಲ್ಲ ಮಾಡೋಕ್ಕಾಗತ್ತೆ ಹೇಳು? ನಿಮ್ ಮನೆಗ್ ಬಂದಾಗ ಕೈ ಬೀಸ್ಕೊಂಡ್ ಬಂದೆ ನಾನು. ಅದನ್ನ ಎಲ್ರೂ ನೋಡಿದೀರ. ಬದಲಾಗ್ತೀನಿ ಅಂದ್ರೆ ಅವಕಾಶನೇ ಕೊಡಲ್ವಾ ಜಗತ್ತು? ಇಷ್ಟಕ್ಕೂ ನಾನೇ ಇದನ್ನೆಲ್ಲ ಮಾಡಿದೀನಿ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಹೇಳಿ ಪ್ರತಾಪ್, ಏನ್ ಸಾಕ್ಷಿ ಇದೆ? ಹಿಂದು ಮುಂದು ಯೋಚನೆ ಮಾಡದೆ ಒಂದು ಹೆಣ್ಣು ಮೇಲೆ ಕೈ ಮಾಡಿದ್ರಲ್ಲ, ಇದ ನಿಮ್ ಸಂಸ್ಕಾರ? ಎಲ್ರು ಸೇರಿ ನನ್ನನ್ನು ಕೆಟ್ಟವಳು ಅಂತ ಜರಿತಿರಲ್ಲ, ಇಷ್ಟೊತ್ತು ನೀವೆಲ್ಲ ನನ್ನ ಹತ್ರ ನಡ್ಕೊಂಡಿದ್ದು ಇದು ಸಂಸ್ಕಾರ ಅಲ್ವಾ? ನಾನೇ ಮದ್ ಹಾಕ್ತೆ ಅಂತ ಎಲ್ರು ನನ್ನ ಅಂದ್ರಿ, ಶಿಕ್ಷೆ ಕೊಟ್ರಿ. ಅದು ಮಾಡಿದ್ದು ನಾನಲ್ಲ ಅಂತ ಪ್ರೂವ್ ಆದ್ರೆ ಏನ್ ಮಾಡ್ತೀರಿ? ಇದನ್ನೆಲ್ಲ ವಾಪಸ್ ಕೊಡೋದಕ್ಕೆ ನನಗೂ ಒಂದು ಅವಕಾಶ ಕೊಡ್ತೀರಾ? ಹೊಡಿಲ್ಲ ನಾನು ಕಪಾಳಕ್ಕೆ? ಏನಂದ್ರಿ ವೈಶಾಲಿ ಅವರೇ? ಇದು ನಾನೇ ಮಾಡಿದ್ದು ಅಂತ ಪ್ರೂವ್ ಆದ್ರೆ ಜೈಲ್ಗೆ ಹೋಗಿ ಶಿಕ್ಷೆ ಅನುಭವಿಸಕ್ಕೆ ಸಿದ್ಧವಾಗಿದ್ದೀನಿ ನಾನು. ಒಂದು ವೇಳೆ ನಾನಲ್ಲ ಅಂತ ಆದ್ರೆ ಇಷ್ಟೊತ್ತು ನನ್ನ ಮರ್ಯಾದೆ ತೆಗೆದ್ರಲ್ಲ, ಅದನ್ನ ವಾಪಸ್ ಕೊಡ್ತೀರಾ ನೀವು? ಆರೋಪ ಹೊರಿಸೋದ್ ಸುಲಭ, ದುಡ್ಡಿರೋ ಜನ ನೀವು ಸಾಧಿಸ್ಕೊಂಡ್ಬಿಡ್ತೀರಿ. ಆದ್ರೆ ನನ್ನಂತ ಮರ್ಯಾದಸ್ಥರು ಬಲಿ ಆಗ್ತೀವಲ್ಲ, ಅದ್ರ ಬೆಲೆ ಕಟ್ಕೊಡಕ್ಕೆ ಯಾರಿದ್ದೀರಿ? ಅಯೋಗ್ಯತೆ ಇದೆಯಾ ನಿಮ್ಗೆ? ಸಾವಿತ್ರಿ ಯಾರ್ದ ಫೋನು? ಹಲೋ, ಒಂದ್ ನಿಮಿಷ. ಹಲೋ ಸಾವಿತ್ರಿ, ನಾನ್ ಕಡೆ ನಿಮ್ಮಮ್ಮ ಮಾತಾಡ್ತಾ ಇದ್ದೀನಿ. ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಎಲ್ಲಿದ್ದೀಯೆ? ನಾ ಮನೇಲೇ ಇದ್ದೀನಿ. ನಿಮ್ಮಪ್ಪ ಏನ್ ಮಾಡ್ತಾ ಇದ್ದಾರೆ? ಇಲ್ಲೇ ಇದ್ದಾರೆ, ಆರಾಮಾಗಿದ್ದಾರೆ. ಯಾಕಮ್ಮ, ಫಂಕ್ಷನ್ಗೆ ಬರೋಕ್ಕಾಗದೇ ಇರೋಷ್ಟು ಕಾಲು ನೋವಾ? ಅಯ್ಯೋ, ನಂಗೆ ಕಾಲು ನೋವು ಇಲ್ಲ, ಎಂಥದ್ದು ಇಲ್ಲ ಕಣೆ. ನಿಮ್ಮಪ್ಪ ಬಿಟ್ಟರೆ ತಾನೇ ನಾನು ಬರೋದಕ್ಕೆ. ಬಿಟ್ಟಿರ್ಬೇಕಲ್ಲ ಅಂದ್ರೆ? ಅಪ್ಪ ಏನ್ ಮಾಡಿದ್ರು? ಬೆಳಿಗ್ಗೆನೆ ನಾನು ಎದ್ದೇಳೋಕೆ ಮುಂಚೆನೆ ಡೋರ್ ಲಾಕ್ ಮಾಡ್ಕೊಂಡು ಕಿಟಕಿನೂ ಕ್ಲೋಸ್ ಮಾಡ್ಕೊಂಡು ನನ್ನನ್ನು ಕೂಡಾಕ್ಬಿಟ್ಟು ಹೋಗಿದ್ದಾರೆ ಕಣೆ. ಅಪ್ಪನ? ಅವ್ರು ಯಾಕಮ್ಮ ಹಾಗೆ ಮಾಡ್ತಾರೆ? ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಹಾಗೆ ಹೀಗೆ ಅಂತ ನೆನ್ನೆ ಎಲ್ಲ ಕೂಗಾಡ್ತಾ ಇದ್ರು. ಹಾಗೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಅವ್ರನ್ನ ಬೈದು ಬಾಯಿ ಮುಚ್ಚಿದ್ದೀನಿ. ಈಗ ನಾನು ಅಲ್ಲಿಗೆ ಬಂದ್ರೆ ಅವ್ರು ಅನ್ಕೊಂಡಿದ್ದು ಎಲ್ಲಿ ಸಾಧಿಸಕ್ಕಾಗಲ್ವೋ ಅಂತ ನನ್ನನ್ನು ಕೂಡಾಕ್ಬಿಟ್ಟು ಹೋಗಿದ್ದಾರೆ ಕಣೆ. ಅವ್ರು ಅಲ್ಲಿಗೆ ಬಂದು ಏನು ಹೆಚ್ಚು ಕಡಿಮೆ ಮಾಡಿಲ್ಲ ತಾನೆ? ಇಲ್ಲಮ್ಮ, ಅಪ್ಪ ಆ ಥರದ್ದೇನು ಮಾಡಲಿಲ್ಲ, ಆರಾಮಾಗೇ ಇದ್ದಾರೆ. ಬೆಳಗ್ಗಿಂದ ಮನೆ ತುಂಬ ಸಂಭ್ರಮವಾಗಿ ಓಡಾಡ್ಕೊಂಡಿದ್ದಾರೆ. ಅಪ್ಪ ಬೆಳಗ್ಗೆ ಬಂದ ತಕ್ಷಣ ನನಗೂ ಆಶ್ಚರ್ಯ ಆಯಿತು. ಆದರೆ ಅಪ್ಪ ಆ ಥರದ್ದೇನು ಮಾಡಲಿಲ್ಲ. ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗೇ ಆಯಿತು. ಇಲ್ಲ ಕಣೆ, ಸಾಧ್ಯನೇ ಇಲ್ಲ. ಅವ್ರು ಏನು ಮಾಡದೆ ಇರೋದಿಲ್ಲ, ಏನಾದರೂ ಒಂದು ಮಾಡೇ ಇರ್ತಾರೆ. ಆದ್ರೆ ಅದು ನಿಮಗೆ ಗೊತ್ತಾಗಿರಲ್ಲ ಅಷ್ಟೇ. ಇಲ್ಲ, ಫುಡ್ ಆಲ್ಟ್ರೇಷನ್ ಆಗಿದೆ. ಫುಡ್ ಪಾಯ್ಸನ್ ಅಂತಾರಲ್ಲ ಅದು. ಐ ಥಿಂಕ್ ಈ ಮದ್ದು ಅಂತಾರಲ್ಲ
ಅದು ಹೊಟ್ಟೆಗೆ ಸೇರಿಲ್ಲ. ಯೂಶುವಲಾಗಿ ಪ್ರೆಗ್ನೆನ್ಸಿನ ತಡೆಯೋದಕ್ಕಾಗಿ ಈ ರೀತಿ ಮದ್ದನ್ನ ಪ್ರಯೋಗ ಮಾಡ್ತಾರೆ. ಬಟ್ ಇಟ್ ಕ್ಯಾನ್ ಬಿ ಡೇಂಜರಸ್. ಕೆಲವು ಸಲ ಗರ್ಭಕೋಶನ ಡ್ಯಾಮೇಜ್ ಮಾಡುತ್ತೆ. ಓಹೋ ಅಪ್ಪ ಅದೇನು ಅಮ್ಮ ಫೋನ್ ಮಾಡಿದ್ರಂತೆ. ಹೌದಮ್ಮ, ಅದೇ ಮಾತಾಡ್ತಾ ಇದ್ದೀನಿ. ಹೌದಾ, ಏನಂತೆ? ಏನಿಲ್ಲಮ್ಮ, ಮಂಡಿ ನೋವು ಬರೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರು ಅಷ್ಟೇ. ಹೌದಾ, ಪಾಪ ಮನೇಲೆ ಆರಾಮ್ ಮಾಡ್ಲಿ. ಹೇಗಿದ್ರು ಮದ್ವೆಗೆ ಬರೋದು ಇದ್ದೇ ಇರುತ್ತಲ್ಲ. ಹೌದು. ಸರಿ, ನೀವು ಅಮ್ಮನ ಹತ್ರ ಮಾತಾಡ್ತೀರಿ. ಅಡಿಗೆ ಮನೇಲಿ ರಾಶಿ ಕೆಲಸ ಬಿದ್ದಿದೆ, ನಾನು ಅದನ್ನ ನೋಡ್ಕೋತೀನಿ. ಹೋಗಮ್ಮ, ಹೋಗು ಹೋಗು, ಮುಖ್ಯ ಅದು. ಹೋಗು. ಸಾವಿತ್ರಿ, ಯಾವುದಕ್ಕೂ ನೀನು ಹುಷಾರಾಗಿರ್ಬೇಕು ಕಣೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅವ್ರು ಮಾಡಿರೋ ಎಡವಟ್ಟು ದೊಡ್ಡದಾಗೋಕ್ ಮುಂಚೆ ಅದನ್ನ ಬಗೆಹರಿಸ್ಕೊಳೆ. ನಾನಿಂಗ್ ಮತ್ತೆ ಮಾಡ್ತೀನಮ್ಮ. ಏನು ಅಂತ ಹೇಳಮ್ಮ, ಬಿಡು, ನೀನ್ ಕೈ ಬಿಡು. ಸಾವಿತ್ರಿ, ಏನಮ್ಮ ಇದು? ನೀನ್ ಬಿಡು, ಕೈ ಬಿಡು. ನಿಜ ಹೇಳಿ. ನಾ ಕೇಳೋ ಪ್ರಶ್ನೆಗೆ ನನಗೆ ಉತ್ತರಗಳು ಬೇಕು. ಸತ್ಯ ಏನು ಅಂತ ನನಗೆ ಗೊತ್ತಾಗ್ಬೇಕು. ಕೇಳು ಮಗಳೇ, ನಿನ್ನ ಹತ್ರ ಸುಳ್ಳು ಹೇಳೋ ಅಗತ್ಯನೂ ಇಲ್ಲ. ಸುಳ್ಳು ಹೇಳುವಂತ ಕೆಲಸ ನಾನು ಏನ್ ಮಾಡೂ ಇಲ್ಲ. ಎಂಗೇಜ್ಮೆಂಟ್ಗೆ ಹೊರಟಿದ್ದ ಅಮ್ಮನ ತಡಿಯಕ್ಕೆ ಅವ್ರನ್ನ ಮನೇಲಿ ಕೂಡ ಹಾಕಿ ಬಂದ್ರಿ, ನಿಜಾನಾ? ಹೌದು. ಅವ್ರು ನನಗೆ ಫೋನ್ ಮಾಡಬಾರ್ದು ಅಂತ ಮನೆ ಲ್ಯಾಂಡ್ ಲೈನ್ನ ಕಿತ್ತಾಕಿ ಅವ್ರ ಮೊಬೈಲ್ನ ಮುಚ್ಚಿಟ್ಟು ಬಂದ್ರಿ, ನಿಜಾನಾ? ಹೌದು. ಎಂಗೇಜ್ಮೆಂಟ್ನ ತಡೆಯೋದು ನಿಮ್ಮ ಉದ್ದೇಶ ಆಗಿತ್ತು, ನಿಜಾನಾ? ಹೌದು, ಆಗಿತ್ತು. ಅದಕ್ಕೆ ಏನಂತ ಮದ್ದು ಹಾಕಿದ್ರಾ? ಇಲ್ಲ. ಇಲ್ಲ, ಖಂಡಿತ ಇಲ್ಲ. ಸುಳ್ಳು. ಸುಳ್ಳು ಹೇಳಲ್ಲ ಅಂತ ನಾನು ಹೇಳಿದ್ದೀನಲ್ಲ. ಎಂಗೇಜ್ಮೆಂಟ್ನ ತಡೆಯೋದು ನಿಮ್ಮ ಉದ್ದೇಶ ಆಗಿತ್ತು. ಹೇಗಾದ್ರೂ ಮಾಡಿ ಎಂಗೇಜ್ಮೆಂಟ್ನ ತಡಿಬೇಕಾಗಿತ್ತು. ಅದಕ್ಕೆ ವಿನೋದಂಗೆ ಮದ್ದು ಹಾಕಿದ್ರಿ. ಇಲ್ಲಮ್ಮ. ಸಾಕಪ್ಪ, ಸಾಕು. ಒಂದು ಹೆಣ್ಣು ತಾಯಿ ಆಗದೆ ಇರೋ ಹಾಗೆ ಮಾಡ ಈ ಕೆಲ್ಸದ ಪಾಪದ ಫಲ ನಿಮ್ ಮಗಳು ಅನುಭವಿಸ್ತಾ ಇದ್ದಾಳೆ. ನಿಮ್ಮ ಈ ಕೆಲ್ಸಗಳಿಂದಾನೇಪ ಇವತ್ತು ನಾನು ಬಂಜೆ ಆಗಿರೋದು. ನನ್ನ ನಂಬು ಮಗಳೇ, ಎಂಗೇಜ್ಮೆಂಟ್ ನಿಲ್ಲಿಸಬೇಕು, ನನ್ನ ಮಗಳಿಗಾಗಿರೋ ಅನ್ಯಾಯನ ತಡಿಬೇಕು ಅನ್ನೋ ಉದ್ದೇಶ ನನ್ನಲ್ಲಿತ್ತು, ನಿಜ. ಹಾಗಂತ ಹೇಳಿ ಮತ್ತೊಬ್ಬ ಹೆಣ್ಣಿಗೆ ಅನ್ಯಾಯ ಆಗ್ಲಿ ಅನ್ನೋಷ್ಟು ಕೀಳು ಮನುಷ್ಯ ನಾನಲ್ಲ. ನಾನ್ ನಂಬಲ್ಲ. ಆಯ್ತು, ನನ್ನ ಪಾಲ್ಗೆ ಇಷ್ಟೇ ಅಂತ ನಾನು ತಿಳ್ಕೊಳ್ತೀನಿ. ಆದ್ರೆ ನನ್ನ ಮನಸ್ಸಾಕ್ಷಿ ನಾನಿಂಥ ಕೆಲಸ ಮಾಡಿಲ್ಲ, ಮಾಡಲ್ಲ ಅಂತ. ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ಈ ಆರೋಪನ ನನ್ನ ಮಗಳು ನನ್ನ ಮೇಲೆ ಮಾಡ್ತಾ ಇದ್ದಾಳೆ. ಹೊತ್ಕೊತೀನಿ ಬಿಡು, ಬರೋ ಮಕ್ಕಳು ಕೂಡ ಪ್ರೀತಿ ಅಷ್ಟೇ ಅಲ್ಲಮ್ಮ, ಅವ್ರು ಕೊಡೋ ನೋವನ್ನು ಕೂಡ ಸಹಿಸ್ಕೊಳ್ಳೋದು ತಂದೆ ತಾಯಿಗಳಿಗೆ ಅಭ್ಯಾಸ ಆಗೋಗ್ಬಿಟ್ಟು ಆಯ್ತು.
ಏನಿದೆ ಕವರಲ್ಲಿ? ಮಾತ್ರೆಗಳು ಸಿಂಗಪ್ಪ. ಯಾರಿಗೆ? ವಿನೋದನ್ಗೆ. ವಿನೋದಂಗ? ಏನಾಯ್ತು ನಾಗಣ್ಣ? ನಿಶ್ಚಿತಾರ್ಥ ಸಡಗರ ಸಂಭ್ರಮ, ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ, ನೀವು ಮಾತ್ರೆ ತಗೊಂಡು ಹೋಗ್ತಾ ಇದ್ದೀರಲ್ಲ? ಎಲ್ಲ ಚಾಂಡಾಲಿಂದ. ಯಾರು? ಅದೇ ಅವಳು ಬಂದವಳಲ್ಲ, ನಮ್ ಸಾವಿತ್ರಿ ಸೋದರತ್ತೆ ಅವಳು. ಆಯಮ್ಮ ಏನ್ ಮಾಡಿದ್ರು? ಯಾರು ಮನೆಗೆ ಸೇರ್ಸಲ್ಲ ಬರ್ಬೇಡ ಅಂತಿದ್ರು ಈ ನಮ್ ಸಾವಿತ್ರಿ ಅವಳು ಮನೆ ಒಳಗೆ ಸೇರ್ಸ್ಕೊಳ್ಳು. ಪಾಪ ಅವಳ್ದೇನ್ ತಪ್ಪೈತೆ, ಎಲ್ಲ ಈ ಕಿರಾತಕ್ಕೆ ಹೆಂಗಿಸ್ತು. ಅವ್ರೇನ್ ಮಾಡಿದ್ರು ನಾಗಣ್ಣ? ಏನ್ ಚಿಂಗಪ್ಪ ನೀನು ಅಂತ ಚಂಡಾಳ ಹೆಂಗೆ ಅವ್ರು ಇವ್ರು ಅಂತ ಮರ್ವಾದಿ ಕೊಡ್ತೀಯ ಅಂತ ಹೆಂಗ್ಸ್ಗೆ ಏನ್ ಬೈದ್ರು ಸಾಲಕ್ಕಿಲ್ಲ. ಏನ್ ಮಾಡಿದ್ರು ನಾಗಣ್ಣ ಅವರು? ನಮ್ ಮೀನತನ್ಗೆ ಆ ಕಟ್ ಹೆಂಗ್ಸು ನಾಟಿ ಔಷಧಿ ಕೊಟ್ಬಿಟ್ಟವಳೆ. ಮಕ್ಳಾಗ್ತಿದೆಲ್ಲೋ ಗೊತ್ತಾಯ್ತಲ್ಲ. ನಿಮ್ ಸಾವಿತ್ರಿಗೆ ಆ ದೇವರೇ ಮಕ್ಳಾಗ್ದಾರಂಗೆ ಶಾಪ ಕೊಟ್ಬಿಟ್ಟ. ಅಂತ ಬಂಗಾರದಂತ ಹುಡುಗಿಗೆ ಆ ದೇವ್ರು ಯಾಕೆ ಶಾಪ ಕೊಟ್ಟ ಗೊತ್ತಿಲ್ಲ. ಈಗ ಈ ಕೆಟ್ಟ ಹೆಂಗ್ಸ್ ನೋಡಿದ್ರೆ ಮೀನತಂಗೆ ಹಿಂಗ್ ಮಾಡೋಳೆ. ಈ ವಂಶದ ಕಥೆ ಏನು ಅಂತ. ಅಂತದೆಲ್ಲ ಏನು ಆಗಲ್ಲ ಬಿಡಿ ನಾಗಣ್ಣ. ನಿನಗೆ ಗೊತ್ತಿಲ್ಲ ಸಿಂಗಪ್ಪ, ಹೆಣ್ಗೆ ಎಣ್ಣೆ ಶತ್ರು. ಅವಳಿಗೂ ಮಕ್ಳಿಲ್ಲ, ಅವಳ ವಂಶ ನಿರ್ವಂಶ ಆಗೋಯ್ತದೆ ನೋಡ್ತಾ ಇರು. ಎಲ್ರಿಗೂ ಕೇಡು ಬಯಸಿದ್ರೆ ಆ ಕೇಡು ಅವಳಿಗೆ ಸುತ್ತಾಕ್ಬರ್ತದೆ. ಎಲ್ರಿಗೂ ಕೇಡು ಬಯಸಿ 1000 ವರ್ಷ ಬದುಕ್ಬಿಟ್ಟಾಳ ಅವಳು. ನೋಡ್ತಾ ಇರು, ತಿರ್ಪೆ ತಿರ್ಪೆ ಎತ್ಬೇಕು. ಅಬ್ಬಾ ತಾಯಿ ಅವ್ವ ಅನ್ಬೇಕು. ಆಗ ನೆರಳಿ ನೆರಳಿ ಸಾಯಕ್ಕೂ ಆಗ್ದೆ ಬದುಕೋಕ್ಕೂ ಆಗ್ದೆ ಬದ್ರಗುಟ್ತಾ ಇದ್ದಾಳೆ. ದಯವಿಟ್ಟು ನಾಗಣ್ಣ ಅದೆಲ್ಲ ಶಾಪ ಹಾಕ್ಬಿಡಿ. ಅಂತವಕ್ಕೆ ಎಷ್ಟು ಬೈದ್ರು ಕಡಿಮೆನೆ ಸಿಂಗಪ್ಪ. ಇವ್ರು ಗಂಡ ಅನ್ನಿಸ್ಕೊಂಡವನು ಈ ಮನೆ ಸೋಚೆ ನುಂಗ್ದ. ಇವಳು ಎಷ್ಟೇ ಆದ್ರೂ ಅವನು ಎಡ್ತಿ ಈ ಮನೆ ವಂಶ ಬೆಳೆದಂಗೆ ಮಾಡ್ಬಿಡಾಳೆ. ಒಳ್ಳೇದಾಯ್ಕಿಲ್ಲ, ನರಳಿನಲ್ಲಿ ಸತ್ತೋಯ್ತಾರೆ. ಅಂಥದ್ದು ಏನ್ ದ್ವೇಷ ಇತ್ತು ಈ ಮನೆಯನ್ನು ಯಾಕೆ ತಿರ್ಸ್ಕೊಳಕ್ ಅವ್ರಿಗೆ? ಅವ್ರು ಮಾಡಿರೋ ಪಾಪಕ್ಕೆ ಕೊರ್ಗಿ ಕೊರ್ಗಿ ಸತ್ತೋಯ್ತಾರೆ. ನೋಡ್ತಾ ಇರು, ಹಂಗೆ ಸಾಯಾಕಿಲ್ಲ. ನೋಡ್ತಾ ಇರು, ಯಾರ್ಯಾರ್ಗ ಬರ್ತಿದೆ ಸಾವು, ಅವ್ರಿಗೆ ಬರ್ಲಿಲ್ಲ. ಎಲ್ಲಾರ ರೈಲ್ ಕೆಳಗಡೆ ಬಿದ್ದಿದ್ದು ಸಾಯಕಿಲ್ಲ. ಮಾವ, ಡಾಕ್ಟರ್ ಹೇಳಿದ ಮಾತ್ರೆಗಳೆಲ್ಲ ಇದೆ ಅಲ್ವಾ? ಎಲ್ಲ ಐತೆ ಕಣವ. ಪ್ರತಾಪ್, ಡಾಕ್ಟರ್ ಹೇಳಿದ್ದು ಇದೇ ಮಾತ್ರೆಗಳ ನೋಡಿ. ಒಂದು ಕೆಲಸ ಮಾಡಿ, ಅವಳು ಎಚ್ಚರ ಆಗ್ತಿದ್ದ ಹಾಗೆ ನಮ್ಮೆಲ್ಲರೂ ಒಟ್ಟಿಗೆ ನೋಡಿದ್ರೆ ಗಾಬರಿ ಆಗ್ಬೋದು. ನೀವೆಲ್ಲರೂ ಹೊರಗಡೆ ಇರಿ, ನಾನು ಅವಳಿಗೆ ಎಚ್ಚರ ಆದಮೇಲೆ ನಿಮ್ಮನ್ನೆಲ್ಲರೂ ಕರಿತೀನಿ. ಸರಿ ಕಣವ, ಬರ್ಲ ಮಗ. ನಾನ್ಯಾಕೆ ನಿದ್ದೆ ಹೋಗಿದ್ದೀನಿ? ಅಯ್ಯೋ ಅಕ್ಕ, ಎಂಗೇಜ್ಮೆಂಟ್ ಅಲ್ವಾ? ಎಲ್ಲರೂ ಬಂದ್ಬಿಟ್ರ ಅಕ್ಕ? ಸಾರಿ ಅಕ್ಕ, ಅದು ನಿನ್ನೆ ರಾತ್ರಿ ಲೇಟಾಗಿ ಮಲ್ಕೊಂಡಲ್ಲ, ಹಾಗಾಗಿ ನಿದ್ದೆ ಹೋಗ್ಬಿಟ್ಟೆ ಅನ್ಸುತ್ತೆ. ಸಾರಿ ಅಕ್ಕ, ನಡೀರಿ ಹೋಗೋಣ. ವಿನುತಾ, ಮಲ್ಕೋ ನೀನು, ಮಲ್ಕೋ. ನಾನ್ಯಾಕೆ ಮಲ್ಕೋಬೇಕಕ್ಕ? ಎಂಗೇಜ್ಮೆಂಟ್ ಇದೆಯಲ್ಲ. ಎಂಗೇಜ್ಮೆಂಟು ಆಗೋಯ್ತು ವಿನುತಾ. ಹೋಗ್ತಾ ಯಾವಾಗ? ಬೇಕಿದ್ರೆ ನಿಂದು ಎಂಗೇಜ್ಮೆಂಟ್ ರಿಂಗ್ ನೋಡು.
ಹೌದಲ್ವಾ? ಆದ್ರೆ ನನಗೇನು ನೆನಪೇ ಇಲ್ಲ. ಹೌದಾ? ಹಾಲು ಕುಡ್ದೆ, ಏನೋ ತಳಮಳ ಆಯ್ತು, ಹೊಟ್ಟೆ ಸಂಕಟ ಆಯ್ತು, ತಲೆ ಸುತ್ತು ಬಂತು. ಆಮೇಲೆ ಏನಾಯ್ತು ಗೊತ್ತಿಲ್ಲ ನನಗೆ. ಹಾ, ಈ ಮಾತ್ರೆ ತಗೋ. ಮಾತ್ರೆ ಯಾಕೆ? ಡಾಕ್ಟರ್ ಬಂದಿದ್ರಾ? ಹಾ, ನೀನು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟೆ. ಹೌದಾ? ಯಾಕೆ? ಯಾಕೆ? ಅದು